ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ಜಲಮೃತ್ಯು ದೋಷ, ವಾಹನ ಅಪಘಾತ ದೋಷ ಮತ್ತು ಸ್ವಯಂ ಆತ್ಮಹತ್ಯೆ ದೋಷ, ರೂಢಿಗಳಿಂದ ಸಾವು ಬರುವಂಥದ್ದಿದ್ದರೆ, ಪ್ರಾಣಿಗಳಿಂದ ನಮಗೆ ಸಾವು ಬರುವಂಥದ್ದಿದ್ದರೆ, ಆಯುಧಗಳಿಂದ ಸಾವು ಬರೋದಿದ್ದರೆ ಅದನ್ನೆಲ್ಲ ಹೇಗೆ ನಾವು ಅದನ್ನು ಮುಂದೂಡ್ಬೋದು, ತೆಗೆದುಹಾಕ್ಬೋದು ಜಪತಪಗಳಿಂದ, ತಂತ್ರಗಳಿಂದ ಅಂಥೇಳಿ ನಾನು ನಿನ್ನೆ ಸಂಚಿಕೆಗೂ ತಿಳಿಸ್ತಾ ಬಂದೆ. ಇವತ್ತು ಕೂಡ ಒಂದು ಮೃತ್ಯು ದೋಷದಲ್ಲಿ ವಿಶೇಷವಾಗಿ ಇನ್ನೊಂದು ಮೃತ್ಯು ವಾಯು ಮೃತ್ಯು ದೋಷ ಅಂತ ಕರೀತಾರೆ. ವಾಯು ಮೃತ್ಯು ಅಂತಂದರೆ ಗಾಳಿಯಿಂದ ಬರುವಂಥದ್ದು ಒಂದು ದೋಷ. ಸುಂಟ್ರ ಗಾಳಿ ಬಂದಾಗ ನಾವು ತೂರ್ಕೊಂಡೋಗಿ ಎಲ್ಲೋ ಒಡೆದು ಬಡ್ದು ತಲೆ ಏಟಾಗಿ ಸತ್ತೋಗಿರೋ ಎಷ್ಟು ಜನ ನೋಡಿದ್ದೀವಿ. ಇನ್ನೊಂದು, ಶರೀರಕ್ಕೆ ಸರಿಯಾದ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದರೆ ನಮ್ಮನ್ನು ಐಸಿಯುನಲ್ಲಿ ಇಟ್ಬಿಟ್ಟು ಮೂಗಿಗೆ ಅಡಿಷನಲ್ ಆಕ್ಸಿಜನ್ನ ಕೊಟ್ಟು ನಮ್ಮನ್ನು ಉಸಿರಾಟವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಒಂದು ಶಾಪಗ್ರಸ್ತ ರೋಗ, ಇದು ಒಂದು ಅಪಘಾತ ಅಂತಲೇ ಅಂದ್ಕೋಬೇಕು. ಎರಡನೇದು, ಕೆಲವರಿಗೆ ಯಾವುದಾದ್ರು ಒಂದು ಸ್ಥಳ, ಉದಾಹರಣೆಗೆ ಒಂದು ಎತ್ತರವಾದ ಬೆಟ್ಟ ಹತ್ತಿದಾಗ ಅಥವಾ ತುಂಬ ಕೆಳಗಿನ ಪ್ರದೇಶದಲ್ಲಿ ತುಂಬ ಕೆಳಗಾದಂಥ ಪಾತಾಳ ಥರ ಭೂಮಿಯಿಂದ ಕೆಳಗೋದಾಗ ಅವರಿಗೆ ಉಸಿರಾಟದಲ್ಲಿ ಏರಿಳಿತ ಆದಾಗ ಉಸಿರು ಕಟ್ಕೊಂಡು ಸತ್ತೋಗ್ಬಿಡ್ತಾರೆ ಕೆಲವರು. ಇದು ಒಂದು ದೋಷ, ಇದು ಒಂದು ವಾಯು ಮೃತ್ಯು ದೋಷ ಅಂತಲೇ ಕರೀತಾರೆ. ಕೆಲವರಿಗೆ ಈ ಮೂಗಿಗೆ ಮೂಸ್ಬಿಟ್ಟು ಸಾಯಿಸ್ಬಿಡ್ತಾರೆ, ಒಂಥರ ಅನಸ್ತೀಶಿಯಾ ಥರ ಕೊಟ್ಟು. ಅನಸ್ತೀಶಿಯಾ ಥರದ್ದು ಕೆಲವು ಮದ್ದುಗಳಿವೆ. ಹಿಂದಿನ ಕಾಲದಲ್ಲೆಲ್ಲ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವ್ರೇನು ಮಾಡ್ತಾಯಿದ್ರು, ಒಂದು ಕರವಸ್ತ್ರ ಕರ್ಚಿಪ್ನಲ್ಲಿ ಆ ಕೆಮಿಕಲ್ಸ್ನ ಹಾಕ್ಬಿಟ್ಟು ಹಿಂದ್ಗಡೆಯಿಂದ ಹೋಗಿ ಅವ್ರನ್ನ ಮೂಸಿಸ್ಬಿಟ್ರೆ ಅವನು ಹಾಗೆ ಸ್ಪಾಟಲ್ಲಿ ಸತ್ತೋಗ್ಬಿಡ್ತಿದ್ದೆ. ಈಗ ಮೂಗು ಇಟ್ಕೊಂಡ್ಬಿಟ್ರೆ ವಿತಿನ್ 2 ಸೆಕೆಂಡ್ಸ್ ಅಥವಾ 2 ಮಿನಿಟ್ಸಲ್ಲಿ, 2 ಮಿನಿಟ್ಸು ಬೇಡ, ವಿತಿನ್ 2 ಅಥವಾ 3 ಸೆಕೆಂಡ್ಸಲ್ಲಿ ಅದು ವಾಯು ಜೊತೆಗೆ, ಮೂಗಿನ ಆಕ್ಸಿಜನ್ ಜೊತೆಗೆ ಅದು ಕೆಮಿಕಲ್ಸ್ ಹೋದಾಗ ಬ್ರೈನ್ ಡ್ಯಾಮೇಜ್ ಮಾಡಿಬಿಡ್ತಿತ್ತು. ಆ ಬ್ರೈನ್ ಡ್ಯಾಮೇಜ್ ಆದ ತಕ್ಷಣ ಹಾರ್ಟು ಸ್ಟಾಪ್ ಆಗಿಬಿಡೋದು, ಸತ್ತೋಗ್ಬಿಡ್ತಾನೆ. ವಾಯು ವಿಕೋಪಕ್ಕೆ ಸಂಬಂಧಪಟ್ಟಂಥದ್ದು. ವಾಯು ವಿಕೋಪ ಅಂದಾಗ ಒಂದು ಉಸಿರಾಟದಲ್ಲಿ ತೊಂದರೆ ಆದಾಗ ಅದು ವಾಯು ವಿಕೋಪ ಆಯಿತು. ಪ್ರಾಣ ಅಪಾನ ವಾನ ಉದಾನ ಸಮಾನ, ಇದು ವಾತದಲ್ಲಿ ಬರತಕ್ಕಂಥ ವಿಶೇಷವಾದ 5 ವಾತಗಳ ಲಕ್ಷಣಗಳು. ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ, ಈ 5 ವಾಯುಗಳಲ್ಲಿ ಏನಾದ್ರು ಏರುಪೇರು ದೇಹದೊಳಗಾದಾಗ ಅದು ವಾಯು ವಿಕೋಪ ಮರಣ ಅಂತಲೇ ಕರೀತಾರೆ. ಕೆಲವರಿಗೆ ಇದಕ್ಕಿದ್ದಾಗೆ ಒಂದು ಗಾಬರಿ ಆದಾಗ, ಅತಿಯಾದ ಚಿಂತನೆ ಮಾಡಿ 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 ಮನಸ್ಸಲ್ಲಿ ತುಂಬ ನೊಂದ್ಕೊಂಡಾಗ ಆಕ್ಸಿಜನ್ ಬ್ಲಾಕ್ ಆಗಿಬಿಡುತ್ತೆ. ಗಾಬರಿ ಆದ ತಕ್ಷಣ ಅವ್ರಿಗೆ ಆಕ್ಸಿಜನ್ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ಬಿಡ್ತಾರೆ. ತುಂಬ ಅತಿಯಾಗಿ ಯಾವುದೋ ಒಂದು ಸೀರಿಯಸ್ ಆಗಿ ವಿಶೇಷವಾಗಿ ಚಿಂತನೆ ಮಾಡಿ 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 ಅವರಿಗೆ ಆಕ್ಸಿಜನ್ನು ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಬ್ರೈನ್ಗೆ ಸಡನ್ನಾಗಿ ಸತ್ತೋಗೋ ಚಾನ್ಸಸ್ ಉಂಟು. ಇದು ಅತಿಯಾದ ಚಿಂತೆಯಿಂದ, ಅತಿಯಾದ ಗಾಬರಿಯಿಂದ, ಅಥವಾ ನಮ್ಮ ಶರೀರದಲ್ಲಿ 5 ವೆರೈಟಿ ವಾತವಾಯುಗಳು, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಹಾಗೆ ವಾತದಲ್ಲಿ ಪ್ರಾಣ ಅಪಾನ ವಾನ ಉದಾನ ಸಮಾನ, ಈ 5 ವಾತವಾಯುಗಳಲ್ಲಿ ಏನಾದ್ರು ದೋಷ ಬಂದಾಗ ಪ್ರಾಣ ಹೋಗೋ ಚಾನ್ಸ್ ಉಂಟು. ಇನ್ನೊಂದು, ಕೆಲವರು ಮಾಟ ಮಂತ್ರಗಳನ್ನು ಮಾಡಿಸಿ ಉಸಿರಾಟಕ್ಕೆ ತೊಂದರೆ ಮಾಡಿ ರಕ್ತ ಕಾಟೇರಿ, ಅಗ್ನಿ ಕಾಟೇರಿ, ವಾಯು ಕಾಟೇರಿ ಅಂತೇಳಿ ಕೆಲವು ಕಾಟೇರಿ ಪ್ರಯೋಗಗಳಂತ ಮಾಡ್ತಾರೆ ಅಥರ್ವಣ ವೇದದಲ್ಲಿ. ಈ ಕಾಟೇರಿ ಪ್ರಯೋಗಗಳು ಮಾಡಿದಾಗ ಮನುಷ್ಯನಿಗೆ ಆಕ್ಸಿಜನ್ನೇ ಭರ್ತಿ ಆಕ್ಸಿಜನ್ ಒಳಗೆ ಹೋಗಲ್ಲ ಶರೀರದಲ್ಲಿ, ಹಂಗೆ ಮಾಡಿ ಇಟ್ಬಿಡ್ತಾರೆ. ಅದಕ್ಕೊಂದು ದೊಡ್ಡ ತಂತ್ರ, ಅದೊಂದು ವಿಶೇಷವಾದ ಪ್ರೋಸೆಸ್ ಇದೆ. ಈ ರೀತಿ ಏನಾದ್ರು ಆದಾಗ ಅವನಿಗೆ ಯಾವ ಜಾಗದಲ್ಲಿ ಎಲ್ಲಿರ್ತಾನೆ, ಹೇಗಿರ್ತಾನೆ, ಕೂತಿರ್ತಾನೋ, ನಿಂತಿರ್ತಾನೋ, ಸ್ನಾನ ಮಾಡ್ತಿರ್ತಾನೋ, ಏನು ಮಾಡ್ತಾನೋ, ಪಟ್ಟಂತಲ್ಲೇ ಪ್ರಾಣ ಹೊಟ್ಟೋಗ್ಬಿಡುತ್ತೆ. ಒಬ್ಬರು ತಿಂಡಿ ತಿಂತ ಹಾಗೆ ಪ್ರಾಣ ಬಿಟ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅವ್ರಿಗೆ. ಪೋಸ್ಟ್ ಮಾರ್ಟಮ್ ನೋಡಿದಾಗ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಕೆಲವರು ಸುಮ್ಮನೆ ದೇವಸ್ಥಾನದಲ್ಲಿ ಹಾಗೆ ಕುಸಿದ್ಬಿಟ್ಟು ಅಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಯಾವುದೋ ಒಂದು ಶಕ್ತಿ ನಮ್ಮ ಆಕ್ಸಿಜನ್ ಸರ್ಕ್ಯುಲೇಷನ್ ಮಾಡೋದು ತಡೆದು ಬಿಡುತ್ತೆ. ಅದು ದುಷ್ಟಶಕ್ತಿ ಇರ್ಬೋದು ಅಥವಾ ಮಾಟಮಂತ್ರ ಪ್ರಯೋಗನೇ ಆಗಿರ್ಬೋದು. ಕೆಲವರಿಗೆ ರಾತ್ರಿ ಹೊತ್ತು ಮಲಗಿದ್ದಾಗ
ಆರಾಮ ಮಲಗಿರ್ತಾರೆ. ಮಧ್ಯರಾತ್ರಿ 3-4 ಗಂಟೆ ಆಗಿರುತ್ತೆ. ಜೋರಾಗಿ ಕಿಚ್ಕೋತಾ ಇರ್ತಾರೆ, ವಾಯ್ಸ್ ಬರಲ್ಲ. ಕಿಚ್ಕೋತಾರೆ, ವಾಯ್ಸ್ ಬರೋದಿಲ್ಲ. ಏನೋ ದಬ್ಬಂತ ಮೇಲೆ ಬಿದ್ದಂಗೆ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಆಗಿಬಿಡುತ್ತೆ. ವಾಯು ಆ ಉಸಿರಾಟಕ್ಕೆ ತೊಂದರೆ ಆದ ತಕ್ಷಣ ಅವ್ರಿಗೇನಾಗುತ್ತೆ, ಕೆಲವರಿಗೆ ಮಿಲಿಮಿಲ ಅಂತ ಒದ್ದಾಡ್ತಾರೆ. ಯಾವುದೋ ಒಂದು ನರಸಿಂಹಸ್ವಾಮಿನೋ ಆಂಜನೇಯನೋ ಯಾರನ್ನೋ ಒಬ್ರು ನೆನೆಸ್ಕೊಂಡಾಗ ಪಟ್ಟಂಥ ಶರೀರ ನಾರ್ಮಲ್ ಬಂದಾಗ ಆಗ ಎಚ್ಚರ ಆಗುತ್ತೆ. ಆ ಒಂದು ಸಂದರ್ಭ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಗಾಬರಿ ಆಗಿಬಿಡ್ತಾರೆ. ಕೆಲವು ಟೈಮ್ ಮಲಗಕ್ಕೆ ಭಯ ಪಡ್ತಾರೆ. ವಾಯು ವಿಕೋಪ ಶರೀರದಲ್ಲೂ ಇರ್ಬೋದು ಅಥವಾ ವಾಯು ವಿಕೋಪ ಪ್ರಕೃತಿಲೇ ಇರ್ಬೋದು. ವಾಯು ವಿಕೋಪ ಅಂತಂದಾಗ ಇಲ್ಲಿ ಸುಂಟ್ರ ಗಾಳಿ ಒಂದೇ ಅಲ್ಲ, ಮಿಂಚಿನಿಂದ ಸತ್ತೋಗಿರೋರು ಬಹಳಷ್ಟು ಜನ ಇದ್ದಾರೆ, ಗುಡುಗಿನಿಂದ ಸತ್ತೋಗಿರೋ ಎಷ್ಟು ಜನ ಇದ್ದಾರೆ. ನಾವು ಟಿ ವಿಲಿ ಪೇಪರಲ್ಲಿ ನೋಡ್ತಾ ಇರ್ತೀವಿ, ಮಿಂಚಿನ ಬಡಿತಕ್ಕೆ ಸಾವು, ಗುಡುಗು, ಥಂಡರ್, ಲೈಟನಿಂಗ್ ಆ್ಯಂಡ್ ಥಂಡರ್, ಅದಕ್ಕೆ ಸತ್ತಂಥವ್ರು ಬಹಳ ಜನ ಅಂತ ನಾವು ಎಷ್ಟೋ ಕಡೆ ನಾವು ಪೇಪರಲ್ಲಿ ನೋಡಿದ್ದೀವಿ, ಟಿ ವಿನೆಲ್ಲ ನೋಡ್ತಿರ್ತೀವಿ. ಇದು ಕೂಡ ವಾಯು ವಿಕೋಪ ಮರಣಗಳು ಅಂತ ಕರೀತಾರೆ, ಪ್ರಕೃತಿಯಿಂದ ಆಗುವಂಥದ್ದು. ಈ ಥರ ಮರಣ ಬಾಧೆಗಳೆಲ್ಲಾರು ನಮ್ಮ ಜಾತಕದಲ್ಲಿದ್ದಾಗ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಗೆ ಈ ಥರದಲ್ಲಿ ಸಾಯ್ತೀವಿ ಅಂತ. ಆದರೆ ಜಾತಕದಲ್ಲಿ ಕಾಣುತ್ತಿದೆ, ತಿಳಿಸುತ್ತೆ, ವಿಷಯ ಗೊತ್ತಾಗತ್ತೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗ. ನಂತರ ಜಾತಕನೇ ಇಲ್ಲ, ಏನು ಮಾಡೋದು? ಒಬ್ರಿಗೆ ಜಾತಕ ಇದೆ, ಗೊತ್ತಾಗ್ತಿಲ್ಲ ಹೆಂಗೆ ನೋಡೋದು ಅಂತ. ಕೆಲವು ಜಾತಕನೇ ಇಲ್ಲ, ಇನ್ನೂ ಒಳ್ಳೆಯದು, ಅದೇ ಗೊತ್ತಾಗ್ತಿಲ್ಲ, ಬಟ್ ಸಾವು ಬರಬಹುದು. ಈ ಥರ ವಾಯುಮುಖನೇ ಗಾಳಿಯಲ್ಲಿ ಏರು ಇಳಿತದಲ್ಲಿ ಏರುಪೇರು ಆದಾಗ, ಉದರದೊಳಗೆ ಕಂಠಪ್ರದೇಶ ಅಂದರೆ ಪಂಚಪ್ರಾಣಗಳು ಓಡಾಡುವಂಥ ಜಾಗದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಪ್ರಾಣ ಹೊರಟೋಗುತ್ತೆ. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಾಯುವಿಂದ ಬಿರುಗಾಳಿ ಸುಂಟ್ರಗಾಳಿಯಿಂದ ಬಂದು ಸತ್ತೋಗುವಂಥ ಜನಗಳು, ಶರೀರದೊಳಗೆ ಆಗುವಂಥ ಏರಿಳಿತಗಳಿಂದ ಆಗುವಂಥ ತೊಂದರೆಯಿಂದ ಸಾಯುವಂಥ ಜಾತಕಗಳು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿಯಲ್ಲಿ ಮಿಂಚು ಗುಡುಗಿನಿಂದ ಬಂದಾಗ ತಡ್ಕೊಳಕ್ಕಾಗದೆ ಸತ್ತಂಥ ಜಾತಕಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಹಿಂದಿನ ಕಾಲದಲ್ಲಿ ಆ ಋಷಿಮುನಿಗಳು ಹಲವಾರು ಜಾತಕಗಳನ್ನು ವಿಶ್ಲೇಷಣೆ ಮಾಡಿ, ಈ ರೀತಿ ಉಳಿದವರು ಈ ರೀತಿ ಹಿಂಗೆ ಸಾಯ್ತಾರೆ, ಈ ರೀತಿ ಇದ್ದಾಗ ವಾಯು ವಿಕೋಪದಲ್ಲಿ ಸಾಯ್ತಾರೆ ಅನ್ನೋದನ್ನು ಫಾರ್ಮುಲಾ ಹಾಕಿ ಬರೆದಿಟ್ಬಿಟ್ರು. ಅಕಸ್ಮಾತ್ ಈ ರೀತಿ ಇತ್ತು ಅಂದರೆ ಯಾವ ದೋಷಕ್ಕೆ ಈ ರೀತಿ ಸಾಯ್ತಾರೆ, ಹಾಗಾದ್ರೆ ಆ ದೋಷಕ್ಕೆ ಪರಿಹಾರ ಮಾಡ್ಕೊಂಬಿಡಿ ಅಂತಲೂ ಕೂಡ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಪ್ರೇಟ್ ಪರಿಹಾರನ ಹೇಳಿದ್ದಾರೆ. ಯಾಕೆ ವಾಯು ವಿಕೋಪದಿಂದ ಮರಣ ಬರ್ತದೆ ಜನಗಳಿಗೆ? ಕೆಲವರಿಗೆ ಸಮುದ್ರ ತೀರದಲ್ಲಿರೋರು ಅಥವಾ ನದಿ ದಡದಲ್ಲಿರೋರು, ಜಲಮೃತ್ಯು ಅಲ್ಲ, ವಾಯು ಒಂದು ಸಲ ಬಂದರೆ ಆ ಗಾಳಿ ವಿಂಡು ಎತ್ಕೊಂಡು ಎಲ್ಲಿ ಬಿಸಾಕುತ್ತೋ ಗೊತ್ತಿಲ್ಲ, ಎಲ್ಲಿ ಬಿದ್ದು ನಾವು ಪೆಟ್ಟಾಗಿ ಸಾಯ್ತೀವೋ ಗೊತ್ತಿಲ್ಲ. ಆದರೆ ಅವರ ಜಾತಕ ವಾಯುಮುಖಿಯನ್ನು ಮರಣ ಇರಬೇಕು ಅಂತ ಬರ್ತಿರ್ತದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ನಾವು ಪೂರ್ವ ಜನ್ಮದಲ್ಲಿ ಅಂದರೆ ಲಾಸ್ಟ್ ಬರ್ತಲ್ಲಿ ನಾವೇನಾದರೂ ದೀಪಗಳನ್ನು ಕದ್ದಿದ್ರೆ, ದೇವಾಲಯದಲ್ಲಿ ಆಭರಣಗಳನ್ನು ಕದ್ದಿದ್ರೆ, ದುಡ್ಡನ್ನು ಕದ್ದಿದ್ರೆ, ಮತ್ತು ಕೆಲವ್ರ ಮನೆಗೆ ಹೋಗಿ ಕಳ್ತನ ಮಾಡಿ ಹಣ ಅಪಹರಣ ಮಾಡಿದರೆ, ಇಲ್ಲಿ ವಸ್ತ್ರ ಅಲ್ಲ ಆಭರಣಗಳು ಮಾತ್ರ, ಆಭರಣಗಳನ್ನ ಅಪಹರಣ ಮಾಡಿದರೆ, ಈ ಥರ ದೋಷ ಏನಾದ್ರು ನಾವು ಮಾಡಿದರೆ, ಪೂರ್ವಜನ್ಮದಲ್ಲಿ ಯಾರ್ದೋ ಮನೆಗೆ ಹೋಗಿ ಒಡವೆ ಕತ್ಕೊಂಡ್ಬಂದುಬಿಟ್ಟಿರ್ತೀವಿ, ದೇವಸ್ಥಾನಕ್ಕೆ ಹೋಗಿ ಒಡವೆ ಕದೀತೀವಿ, ದೇವಸ್ಥಾನದಲ್ಲಿ ಯಾವುದೋ ಒಂದು ದೇವ್ರ ಮೇಲೆ ಇದ್ದಂಥ ಆಭರಣ ಕದಿಯೋದು, ಅಥವಾ ದೇವ್ರು ಧರಿಸುವಂಥ ಆಭರಣ ಒಳಗಡೆ ಇಟ್ಟಿರ್ತಾರೆ ಅದು ಎತ್ಕೊಂಬಂದ್ಬಿಡೋದು, ಅಥವಾ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಆಭರಣಗಳನ್ನು ಅಪಹರಣ ಮಾಡಿದರೆ, ಮತ್ತು ದೀಪಗಳನ್ನು, ಬೆಳ್ಳಿ ದೀಪಗಳು, ತಾಮ್ರದ ದೀಪಗಳು, ಮಣ್ಣಿನ ದೀಪ ಯಾರು ಕದಿಯಲ್ಲ ಬಿಡಿ, ಆ ಕಾಸ್ಟ್ಲಿ ಇರುವಂಥ ದೀಪಗಳೇನಾದ್ರು ಕದ್ದಿದ್ರೆ ವಾಯು ವಿಕೋಪದಿಂದ ಸಾಯ್ತಾನೆ. ಇಲ್ಲಾಂದರೆ ಅತಿಯಾದ ಆಕ್ಸಿಜನ್ ಇಲ್ಲದೇ ಆಕ್ಸಿಜನ್ ಕೊರತೆಯಿಂದ ಸತ್ತೋಗ್ಬಿಡ್ತಾರೆ, ಅತಿ ಗಾಬರಿಯಿಂದ ಚಿಂತೆಯಿಂದ ಸತ್ತೋಗ್ಬಿಡ್ತಾರೆ ಅಂತೇಳಿ ಕರ್ಮ ರಿಗ್ರೆಷನ್ ಥಿಯರಿನಲ್ಲಿ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದರಿಂದ ಚೋರಕೃತ್ಯಾರ್ಥಂ ವಾಯುಮರಣಂ ಅಂತ ಹೇಳಿಬಿಟ್ರು. ಚೋರ ಅಂದರೆ ಕಳ್ತನದಿಂದ, ಯಾವುದು ಆಭರಣಗಳನ್ನು ಅಪಹರಣ ಮಾಡೋದು. ಅದರಿಂದ ಆಭರಣ ಚಿನ್ನದ್ದೇ ಆಗಿರ್ಬೋದು, ಬೆಳ್ಳಿದ್ದೇ ಆಗಿರ್ಬೋದು, ರೋಲ್ಡ್ ಗೋಲ್ಡೇ ಆಗಿರ್ಬೋದು, ಅಥವಾ ಕಾಪರ್ದೇ ಆಗಿರ್ಬೋದು, ಒಟ್ಟಿನಲ್ಲಿ ಧರಿಸುವಂಥ ಒಂದು ಆಭರಣ ಯಾವುದೇ ಲೋಹದಲ್ಲಿ ಆಗಿರಲಿ ಕದಿಯೋಂಗಿಲ್ಲ. ಕದ್ದಿದ್ದೆ ಆದರೆ ಅವರ ಐಸಿಯುನಲ್ಲೇ ಆಕ್ಸಿಜನ್ ಕೊಟ್ಟು ಬದುಕಿಸ್ತಾರೆ, ಅದು ತೆಗೆದುಬಿಟ್ಟು ಅಂದರೆ ಸತ್ತೋಗ್ಬಿಡ್ತಾರೆ. ಅದರಿಂದ ಈ ಒಂದು ಕೃತ್ಯವನ್ನು ಯಾರು ಜಾತಕದಲ್ಲಿ ಪೂರ್ವಜನ್ಮದಲ್ಲಿ ಮಾಡಿದರೆ ಈ ಜನ್ಮದಲ್ಲಿ ಈ ಥರದಲ್ಲಿ ಸಾವು ಬರುತ್ತೆ ಅಂಥೇಳಿ ಕರ್ಮ ಸಿದ್ಧಾಂತದಲ್ಲಿ ಒಂದು ಸಾವಿಗೆ ಹಲವಾರು ರೀಸನ್ಸ್ ಹೇಳಿದ್ದಾರೆ.
ಜಲಮೃತ್ಯುಗೆ ಹಲವಾರು ರೀಸನ್ಸು, ಅಗ್ನಿಮೃತ್ಯುಗೆ ಹಲವಾರು ರೀಸನ್ಸು, ವಾಹನ ಅಪಘಾತ ಮೃತ್ಯು ದೋಷಕ್ಕೆ ಹಲವಾರು ರೀಸನ್ಸ್ಗಳು. ಹಿಂಗೆ ಮಾಡಿದ್ರೆ ಹಿಂಗೆ ಹುಡ್ತಾರೆ, ಈ ಥರದಲ್ಲಿ ಹಿಂಗೆ ಸಾಯ್ತಾರೆ ಈ ಜನ್ಮದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಹಾಕಿ ಕರ್ಮ ಸಿದ್ಧಾಂತದಲ್ಲಿ ಆ ಒಂದು ಬೈಲವನ್ನು ಪ್ರಿಪೇರ್ ಮಾಡಿದ್ದಾರೆ. ಅದೇ ಕರ್ಮ ರಿಗ್ರೆಷನ್ ಥಿಯರಿ. ಈ ಸಿದ್ಧಾಂತ ಒಂದಾದರೆ ನಮ್ಮ ಜೀವನದಲ್ಲಿ ನಡೆಯೋದೇ ಇನ್ನೊಂದು ಥರ. ಏನಂದರೆ ಅದೇನು ಹೇಳ್ತಾ ಬಿಡು ಸುಳ್ಳವಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಪ್ರತಿಯೊಂದು ಕರ್ಮಕ್ಕೂ ಒಂದು ರಿಸಲ್ಟ್ ಇದೆ ಜಗತ್ತಿನಲ್ಲಿ. ಪ್ರತಿಯೊಂದು ಒಂದು ತುತ್ತು ಅನ್ನ ಒಳಗೋದ್ರೆ ಅದು ಶಕ್ತಿ ಇದೆ. ಒಂದು ಮಾತಾಡಿದ್ರೆ ಒಂದು ಶಕ್ತಿ ಇದೆ, ಒಳ್ಳೆ ಮಾತಾಡಿದ್ರೆ ಅದಕ್ಕೆ ಶಕ್ತಿ ಇದೆ. ಕೆಟ್ಟದ್ದು ಮಾತಾಡಿದ್ರೂ ಅದಕ್ಕೊಂದು ಶಕ್ತಿ ಇದೆ. ಒಳ್ಳೆ ಚಿಂತನೆಗೆ ಒಂದು ಶಕ್ತಿ ಇದೆ, ಕೆಟ್ಟ ಚಿಂತನೆಗೂ ಒಂದು ಶಕ್ತಿ ಇದೆ. ಜಗತ್ತಿನಲ್ಲಿ ಎಲ್ಲ ಕಾಯ ವಾಚ ಮನಸ್ಸ. ಕಾಯ ಅಂದರೆ ದೇಹ, ಮನಸ್ಸು ಅಂದರೆ ಮನಸ್ಸು, ವಾಚ ಅಂದರೆ ಮಾತು. ಮಾತಿನಲ್ಲಿ ಮಾಡುವಂಥ ಮಹಾಪಾಪಗಳು, ದೇಹದಿಂದ ಕೈಕಾಲು ಉಪಯೋಗಿಸಿ ಮಾಡುವಂಥ ಪಾಪಗಳು, ಮನಸ್ಸಿನಲ್ಲಿಯೇ ಮಾಡುವಂಥ ಮಹಾಪಾಪಗಳು. ಮನಸ್ಸಲ್ಲಿ ಬೈಕೊಳ್ಳೋದು, ಮನಸ್ಸಲ್ಲಿ ಶಾಪ ಹಾಕೋದು, ಮನಸ್ಸಲ್ಲಿ ನಿಂದನೆ ಮಾಡೋದು. ಅದರಿಂದ ಕಾಯವಾಚ ಮನಸ್ಸ ಈ ಮೂರು ಮಿಕ್ಸ್ ಮಾಡುವಂಥ ಕೆಲವು ಪಾಪಗಳಿಗೆ ಹೀಗೆ ಆಗಬೇಕು ಮೃತ್ಯು ದೋಷ ಅಂತೇಳಿ ಬರೆದಿಟ್ಟಿದ್ದಾನೆ. ಇದು ನಾವು ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ಈ ರೀತಿ ಇದೆ ಅಷ್ಟೇ, ಬೇರೆ ಏನಿಲ್ಲ. ಕಳ್ತನ ಮಾಡಿದ್ರೆ ಆಭರಣ, ಅದಕ್ಕೆ ನಿನಗೆ ತುರ್ಕೊಂಡು ಹೋಗು ಗಾಳಿಯಲ್ಲಿ ಮಾಡು. ಇಲ್ಲಾಂದ್ರೆ ಒಂದು ತಿಂಗಳಗಟ್ಟಲೆ ಐಸಿನಲ್ಲಿ ಮಲ್ಕೊಳ್ಳೋದು. ಐಸಿನಲ್ಲಿ ಮಲಗಿಸ್ಬಿಟ್ಟು ಆರ್ಟಿಫಿಷಿಯಲ್ ರೆಸ್ಪಿರೇಟರ್ ಸಿಸ್ಟಮ್ಗೆ ಆರ್ಟಿಫಿಷಿಯಲ್ ಏರ್ನ ಹಾಕ್ತಿರ್ತಾರೆ. ಐಸಿನಲ್ಲಿ ಮುಖಕ್ಕೆ ಇದು ಮೂಗಿಗೆ ಔಷಧಿ ಇದು ಮಾಸ್ಕ್ ಹಾಕ್ಬಿಟ್ಟು ಗಾಳಿ ಬಿಡ್ತಾರೆ. ಅವನು ಹಂಗೆ ಮಲ್ಕೊಂಡೇ ಅದನ್ನು ಕುಡ್ಕೊಂಡೇ ಮಲಗಬೇಕು, ಬೇರೆ ಏನೂ ಇಲ್ಲ. ಅದು ತೆಗೆದುಬಿಟ್ಟಾನೆ ಸತ್ತೋಗ್ಬಿಡ್ತಾನೆ. ಈ ಥರದ್ದು ಬಹಳಷ್ಟು ಜನ ಇವತ್ತಿನ ದಿವಸ ನರಳುತ್ತಿದ್ದಾರೆ. ಇದೇ ವಾಯು ಮೃತ್ಯುದೋಷ ಅಂಥೇಳಿ. ಅಸ್ತಮ, ಬ್ರೀತಿಂಗ್ ಪ್ರಾಬ್ಲಮ್ಮು, ಈ ಥರದವ್ರಿಗೆ ಭಾಳ ಎಫೆಕ್ಟ್ ಆಗಿಬಿಡ್ತದೆ ಇದು ವಾಯು ಮೃತ್ಯು ದೋಷ. ಅದರಿಂದ ಅಸ್ತಮ ಇರೋವಂಥವ್ರು ಯಾವ ಮೂಮೆಂಟಲ್ಲಿ ಆಗ ಲಂಗ್ಸಲ್ಲಿ ಸ್ಟಾಕ್ ಆಗಲ್ಲೋ, ಲಂಗ್ಸಲ್ಲಿ ಆಕ್ಸಿಜನ್ ಸರಿಯಾಗಿ ಪಾಸ್ ಆಗಲಿಲ್ಲ, ಬ್ರೈನ್ಗೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಲಿಲ್ಲ ರಕ್ತದ ಜೊತೆಗೆ ಅಂದಾಗ ಯಾವ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ಅಂಥವ್ರಿಗೆ ಬೇಗ ಆಕ್ಸಿಜನ್ ಕೊಡ್ತಾರೆ. ಬೇಗ ಅವ್ರಿಗೆ ಇಮಿಡಿಯೇಟಾಗಿ ಐ ಸಿ ಯುಗೆ ಅಡ್ಮಿಟ್ ಮಾಡಿಬಿಟ್ಟು ಅವರು ನಾರ್ಮಲ್ ಬ್ರೀತಿಂಗ್ ಬರೋವರೆಗೂ, ನಾರ್ಮಲ್ ಉಸಿರಾಟ ಬರೋವರೆಗೂ ಆ ಮಾಸ್ಕ್ ಹಾಕಿ ಆಕ್ಸಿಜನ್ನ ಸಪ್ಲೈ ಮಾಡ್ತಾರೆ. ಇದು ಒಂದು ಕೃತಕ ಉಸಿರಾಟದ ಕ್ರಮ. ಇದೆಲ್ಲ ಯಾತಕ್ಕೆ ಅಂತಂದರೆ ಜಾತಕ ದೋಷ ಇರೋದ್ರಿಂದ, ಜಾತಕದಲ್ಲಿ ದೋಷ ಇರೋದ್ರಿಂದಲೇ ಈ ಥರ ನಡೆಯೋದು. ಸುಮ್ಮನೆ ಯಾಕೆ ನಡೆಯುತ್ತೆ? ನಡೆಯೋದಿಲ್ಲ. ಚೆನ್ನಾಗಿದ್ದವನಿಗೆ ಈ ರೀತಿ ಆಯ್ತಲ್ಲ ಅಂದರೆ ಓದ್ ಜನ್ಮದ ಪುಣ್ಯದ ಫಲದ ಪಾಪದ ಫಲದು ಯಾವುದೋ ಒಂದು ನಡೀತಿದೆ, ಅದಕ್ಕೆ ಈ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಈಗೇನೋ ಕಲಿಯುಗದಲ್ಲಿ, ಈ ಕಂಪ್ಯೂಟರ್ ಯುಗದಲ್ಲಿ ಅಡ್ಮಿಟ್ ಆದ ತಕ್ಷಣ ಹಾಸ್ಪಿಟಲ್ ಮಲಗಿಸ್ಬಿಟ್ಟು ಐ ಸಿ ಯುನಲ್ಲಿ ಮಾಸ್ಕ್ ಮುಖಾಂತರ ಅವ್ರಿಗೆ ಆಕ್ಸಿಜನ್ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಹಿಂದಿನ ಕಾಲದಲ್ಲಿ ಯಾವ ರೀತಿ ನಡೀತಾ ಇತ್ತು ಥೆರಪಿ? ಹಾಗಾದರೆ ಅದೇ ಮಂತ್ರ ಥೆರಪಿ. ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಓರಿಯೆಂಟೆಡ್ ಇಲ್ಲ ಅಂದ್ರೂ ಕೂಡ ಸ್ಪಿರಿಚುವಲ್ ಓರಿಯೆಂಟೇಷನ್ ಜಾಸ್ತಿ ಇತ್ತು. ಆಧ್ಯಾತ್ಮಿಕದಲ್ಲಿ ಭಾಳಷ್ಟು ಜನ ಅದಕ್ಕೆ ಬೆರೆತು ಅದರಿಂದ ಪ್ರಯೋಗ ಪಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ನೂರಾರು ವರ್ಷ ಬದುಕ್ತಾಯಿದ್ರು. ಅದನ್ನೇ ನಮ್ಮ ಈ ಒಂದು ಏನು ತಂತ್ರಸಾರದಲ್ಲಿ ಹಲವಾರು ವಿಶೇಷವಾದಂಥ ಮಂತ್ರವಿದ್ಯೆಗಳನ್ನು, ತಂತ್ರವಿದ್ಯೆಗಳನ್ನು, ಯಂತ್ರವಿದ್ಯೆಗಳನ್ನು ಅಳವಡಿಸಿದ್ರು. ಯಾಕೆ ಗೊತ್ತಾ? ಕೆಲವರಿಗೆ ಮೃತ್ಯುನಲ್ಲಿ ಕೂಡ ಒಳ್ಳೇದಾಗಬೇಕು, ಸಾಯೋ ಸಮಯದಲ್ಲೂ ಕೂಡ ಒಳ್ಳೇದಾಗಬೇಕು ಅಂತಂದರೆ ಅವನು ಸಾಯೋದು ನೆಕ್ಸ್ಟ್ ವೀಕ್ ಸಾಯ್ತಾರೆ ಅಂದರೆ ಈ ವೀಕಲ್ಲಿ ಒಂದು ಸಲ ಅವ್ನು ದೇವ್ರ ದರ್ಶನ ಮಾಡಿರಬೇಕು. ಮುಂದಿನ ತಿಂಗಳು ಸತ್ತೋಗ್ತಾನೆ ಈ ವೀಕಲ್ಲಿ ಒಂದು ಸಲ ಅವ್ನು ನದಿ ಸ್ನಾನ ಮಾಡಿರಬೇಕು. ನೆಕ್ಸ್ಟ್ ಇಯರ್ ಸತ್ತೋಗ್ತಾನೆ, ಮುಂದೆ ವರ್ಷ ಅವ್ನು ಸತ್ತೋಗ್ತಾನೆ ಅಂದರೆ ಈ ವರ್ಷ ಏನೋ ಒಂದು ದಾನ ಮಾಡಿರಬೇಕು. ನೆಕ್ಸ್ಟ್ ಇಯರ್ ಇನ್ನೇನು ಸತ್ತೋಗ್ತಾನೆ ಈ ದಿವಸ ಯಾವುದೋ ಒಂದು ಯಜ್ಞ ಯಾಗಾದಿಗಳು ಮಾಡಿರಬೇಕು. ಅದರ ಫಲದಿಂದ ಸಾಯೋ ಸಮಯದಲ್ಲಿ ಅವನಿಗೊಂದು ಒಳ್ಳೆಯ ಸುಖ ಸಿಗುವಂಥ ಸೌಕರ್ಯವನ್ನು ಭಗವಂತ ಮಾಡ್ತಾನಂತೆ. ಅದಕ್ಕೆ ಮರಣಕಾಲದಲ್ಲಿ ಸಾವು ಬರುವಂಥ ಸಂದರ್ಭದಲ್ಲಿ ಕೆಲವರಿಗೆ ಸೂಚನೆ ಗೊತ್ತಾಗತ್ತೆ. ಬೆಳಗ್ಗೆ 10 ಗಂಟೆಗೆ ಒಬ್ಬ ಮಲಗಿದ್ದಾನೆ ಹಾಸಿಗೆ ಮೇಲೆ, 10:15ಕ್ಕೆ ಅವನಿಗೆ 10:20ಕ್ಕೆ ಅವನಿಗೆ ಸಾವು ಬರೋ ಸಮಯ, 10:20ಕ್ಕೆ ಪ್ರಾಣ ಹೋಗಬೇಕು. ಅಷ್ಟರೊಳಗೆ ಅವನಿಗೆ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳಾಗುತ್ತೆ. ಅವನು ಸಾಯೋ ಸಂದರ್ಭದಲ್ಲಿ ನಾನು ಸಾಯ್ತೀನಿ ಅಂತ ಅವ್ನ ಸೂಚನೆ ಗೊತ್ತಾಗುತ್ತೆ, ಅವ್ನಿಗೆ ಹೇಳ್ಕೊಳಕ್ಕಾಗಲ್ಲ. ನಾನು ಸತ್ತೋಗ್ತೀನಿ ಅನ್ನೋದು ಗೊತ್ತಾಗ್ತದೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ಆಗ ಅವನ ಭಾವನೆಗಳು ಬೇರೆ, ಅವನಲ್ಲಿ ಆಗೋಂಥ ರಿಯಾಕ್ಷನ್ಸೇ ಬೇರೆ, ಅವನಲ್ಲಿ ಆಗೋತಕ್ಕಂಥ ಒಂದು ಅನಿಸಿಕೆಗಳೇ ಬೇರೆ. ಎಷ್ಟೋ ಜನಕ್ಕೆ ನಾವು ಕಂಡ ಹಾಗೇ, ನಾನು ಪ್ರತ್ಯಕ್ಷ ನೋಡಿರೋ ಹಾಗೆ ಕೆಲವ್ರಿಗೆ ನಾನು ಸಾಯ್ತೀನಿ ಅಂತ ಗೊತ್ತಾದಾಗಲೇ ಅವ್ರಿಗೆ ದೂರದಲ್ಲಿದ್ದಂಥ ನೆಂಟರುಗಳೆಲ್ಲ ಫೋನ್ ಮಾಡಿ ಬರೋಂಗೆ ಮಾಡ್ಕೊಂಡ್ಬಿಡ್ತಾರೆ. ದೂರದಲ್ಲಿದ್ದಂಥ ಮಕ್ಕಳು, ಸೊಸೆದೀರು, ಅಳಿಯಂದಿರನ್ನ, ಮೊಮ್ಮಕ್ಕಳನ್ನೆಲ್ಲ ಕರ್ಸ್ಕೊಂಡು ಕಣ್ತುಂಬ ನೋಡಿಬಿಟ್ಟು ಅವ್ರ ಮುಂದೆನೇ ಪ್ರಾಣ ಬಿಟ್ಟಿರೋದು ನಾನು ನೋಡಿದ್ದೀನಿ ಭಾಳಷ್ಟು ಜನಕ್ಕೆ. ಅವ್ರಿಗೆ ಅರಿವು ಆಗತ್ತೆ, ನಾನು ಇನ್ನೇನು ದೇಹ ಬಿಟ್ಬಿಡ್ತೀನಿ, ನಾನು ಪ್ರಾಣ ಪಕ್ಷಿ ಹೋಗುತ್ತೆ, ಅಷ್ಟರೊಳಗೆ ಎಲ್ಲರಿಗೂ ನಾನು ಮಾತಾಡ್ಬಿಡ್ಬೇಕು ಅಂತ. ಇನ್ನೊಬ್ಬರು ನೋಡಿದರೆ ನಾವೇ ನೋಡಿದ್ದೀವಿ, ನಾವೇ ಕಣ್ಣಾರೆ, ಅವರು ಇನ್ನೇನು ಸಾಯೋದು 2 hours ಮುಂಚೆನೇ ಅವ್ರ ಮಗನ ಕರೆದು ಪೇಪರ್ ಪೆನ್ ತೊಗೊಂಬಪ್ಪ ಅಂತ ಹೇಳ್ಬಿಟ್ಟು, ನೋಡಿ ಇಂಥವ್ನಿಗೆ 5 ಲಕ್ಷ ಕೊಟ್ಟಿದ್ದೀನಿ, ಇಲ್ಲಿ ಈ ಜಾಗದಲ್ಲಿ ಈ ಡಾಕ್ಯುಮೆಂಟ್ ಇದೆ, ಇವ್ನಿಗೆ 1 ಲಕ್ಷ ಕೊಟ್ಟಿದ್ದೀನಿ, ಇವ್ನಿಗೆ 50,000 ಕೊಟ್ಟಿದ್ದೀನಿ, ಎಲ್ಲರಿಗೂ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೀನಿ ಅಂತ ಎಲ್ರಿಗೂ ಹೇಳಿಬಿಟ್ಟು ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಕೆಲವು
ಕೆಲವು ಒಂದು ಸ್ಪಿರಿಚುವಲ್ ಸೋಲ್ ಆಗಿದ್ದರೆ ಮುನ್ಸೂಚನೆ ಗೊತ್ತಾಗತ್ತೆ ಅವ್ರಿಗೆ. ನನ್ನ ವಾಯು, ನನ್ನ ದೇಹದಲ್ಲಿ ಇರತಕ್ಕಂಥ ವಾಯು ಯಾವಾಗ ಪ್ರಾಣ ಪಕ್ಷಿ ಆ ಗಾಳಿ ಯಾವಾಗ ಹಾರೋಗುತ್ತೆ ಅನ್ನೋದನ್ನು ಸೂಚನೆ ಗೊತ್ತಾಗತ್ತೆ. ಆಮೇಲೆ ಕೆಲವರಿಗೆ ಇನ್ನೇನು ಸಾಯಬೇಕು ನಾಳೆ 1-2 ದಿನದಲ್ಲಿ ಅಂದಾಗ ಅದು ತಿನ್ನಬೇಕು, ಕೋಳಿ ತಿನ್ನಬೇಕು, ಕುರಿ ತಿನ್ನಬೇಕು, ಹಂದಿ ತಿನ್ನಬೇಕು, ಅದು ಕುಡಿಬೇಕು, ಇದು ತೊಗೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ರಭಸವಾಗಿ ಭಾಳ ಫಾಸ್ಟಾಗಿ ಎಲ್ಲ ಮಾಡಿ ಕೊನೆಗೆ ಎಲ್ಲ ಸುಖ ತೊಗೊಂಬಿಟ್ಟು ಒಂದು ಪಟ್ಟಂತ ಜೀವ ಬಿಟ್ಬಿಡ್ತಾರೆ. ಅವಾಗ ಹೇಳ್ತಾರೆ, ಅಯ್ಯೋ ನೆನ್ನೆ ತಾನೇ ಕೋಳಿ ತಿಂದೆ, ನೆನ್ನೆ ತಾನೇ ಕುರಿ ತಿಂದೆ, ಅದು ತಿಂದು ಇದು ತೊಗೊಂಬ ಅಂತಂದೆ, ಎಲ್ಲ ತಿಂದು ಸತ್ತೋಗ್ಬಿಟ್ಟಲ್ಲೋ ಅಂತ ಜೋರಾಗಿ ಎಣ್ಣೆ ಮುಂದೆ ಕೂತ್ಕೊಂಡು ಹೇಳ್ತಾರೆ. ಅದೊಂದು ಸ್ಟೋರಿ ಹೇಳ್ತಾರೆ. ಆಗ ಒಂದು ಸಾವು ಬರೋಕ್ಕೆ ಮುಂಚೆ ಏನು ಮಾಡ್ದ ಅಂತ ಅಳುವಲ್ಲಿ ಕೂಗಾಡದಲ್ಲಿ ಅಳುವಾಗೆಲ್ಲ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಸಾವಿನ ಮುನ್ಸೂಚನೆಗಳು. ಒಬ್ಬ ಭೋಗಿಗೆ ಒಂಥರ ಸೂಚನೆ ಆಗುತ್ತೆ, ಆಧ್ಯಾತ್ಮಿಕ ಜೀವನದಲ್ಲಿ ಒಂಥರ ಆಗುತ್ತೆ. ಒಬ್ಬ ಅವಧೂತರಿಗೆ, ತಪಸ್ವಿಗಳಿಗೆ ಮತ್ತು ಸಾಧು ಸಂತರಿಗೆ ಬೇರೆ ಬೇರೆ ವೆರೈಟಿಯಲ್ಲಿ ಸಾವಿನ ಸೂಚನೆಗಳು ಗೊತ್ತಾಗತ್ತೆ. ಆ ಸಮಯದಲ್ಲಿ ವಾಯುವಿಗೆ ಸಂಸ್ಕಾರ ಕೊಡು ಅಂತ ಹೇಳ್ತಾರೆ. ಆ ಪ್ರಾಣ ಹೋಗೋ ಸಮಯದಲ್ಲೂ ಕೂಡ ಈ ಮಂತ್ರ ಹೇಳಿದ್ರೆ ವಾಪಸ್ ಪ್ರಾಣ ಉಳ್ಕೊಳ್ಳುತ್ತೆ. ಒಂಥರ ಮೃತ್ಯು ಸಂಜೀವಿನಿ ಮಂತ್ರ ಇದ್ದ ಹಾಗೆ ಅಂತ ಹೇಳ್ತಾರೆ. ವಾಯು ಕೊರತೆಯಿಂದ ಅತಿಯಾದ ವಾಯು ಅಂದರೆ ಸುಂಟ್ರ ಗಾಳಿ, ಕಮ್ಮಿ ವಾಯು ಶರೀರದಲ್ಲಾದಾಗ ಉಸಿರಾಟ, ಎಷ್ಟೋ ಜನಕ್ಕೆ ನೀವು ಗಾಳಿ ಇಲ್ದೇ ನೋಡಿ. ಯಾರೋ ಒಬ್ಬರು ಮನೆಯಲ್ಲಿ ನನಗೆ ಒಬ್ಬರು ಹೇಳ್ತಾಯಿದ್ರು, ಅವರು ಮನೇಲಿ ಯಾರೋ ಮಲಗಿದ್ದಾರೆ, ಗಡಿಬಿಡಿನಲ್ಲಿ ಯಾವುದೋ ಅರ್ಜೆಂಟ್ ಕಾಲ್ ಬಂತು, ಫೋನ್ ಬಂತು, ಹೊರಟೋಗ್ಬಿಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಅವರು ಕಿಟಕಿ ಬಾಗಿಲೆಲ್ಲ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಫೋನ್ ಬಂತು, ನಿಮ್ಮ ಚಿಕ್ಕಮ್ಮ ಸತ್ತೋಗ್ಬಿಟ್ಟಿದ್ದಾರೆ, ಅರ್ಜೆಂಟ್ ಬಾ ಅಂತ. ಅವ್ರು ಅಲ್ಲಿಂದ ಸೀದಾ ಬಸ್ ಎತ್ತು ಹೊರಗೋಗ್ಬಿಟ್ಟಿದ್ದಾರೆ. ಅಂದರೆ ಅವ್ರು ಊರಿಗೆ ಹೋಗಿದ್ದಾರೆ. ಇಲ್ಲಿ ಅವ್ರ ಚಿಕ್ಕಮ್ಮ ಸತ್ತು ಅಲ್ಲ ಕರ್ಮಗಳೆಲ್ಲ ಮಾಡಿ ಅವ್ರದ್ದೆಲ್ಲ ಶವ ಸಂಸ್ಕಾರ ಎಲ್ಲ ಪುರಸ್ಕಾರ ಏನು ಪೂಜೆ ಪುರಸ್ಕಾರ ಮುಗಿಸೋ ವರ್ಷಗಳಿಗೆ 11 ದಿನ ಆಗಿದೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಿಟಕಿ ಬಾಗಿಲು ಹಾಕ್ಬಿಟ್ಟು ಮನೇಲಿ ಕೂಡ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರೆ ಗೊತ್ತಿಲ್ಲ ಒಬ್ಬರು ಮನೆ ಒಳಗೆ ಮಲಗಿದ್ದಾರೆ ಅಂತ. ಅದು ಹೇಗೆ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ನೋಡಿದ್ರೆ ಅವ್ರು ಬರೋಷ್ಟರೊಳಗೆ ಗಾಳಿ ಇಲ್ಲ, ಬೆಳಕಿಲ್ಲ, ಎಂಥದ್ದು ಇಲ್ಲ, ಅವ್ರು ಹಂಗೆ ಸತ್ತೋಗಿದ್ದಾರೆ. ಯಾಕೆಂದರೆ ಅಲ್ಲಿ ಒಳಗೆ ಮಲಗಿದ್ದವರೊಬ್ಬರು ರೋಗಿಷ್ಟ್ರು, ರೋಗದಲ್ಲಿ ನಲ್ತಾ ಇದ್ದವರೊಬ್ಬರು, ಅವರೇ ದೋಡಾಡೋಂಗಿಲ್ಲ ಅಂಥವ್ರು ಮನೇಲೊಬ್ಬ ಮಲಗಿದ್ರು. ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲೊಬ್ರು ಮಲ್ಕೊಂಡಿದ್ದಾರೆ ಅಂತ. ಯಾಕೆ ಗೊತ್ತಾಗಿಲ್ಲ ಅದೊಂದು ದೊಡ್ಡ ಕತೆ. ಒಟ್ಟಿನಲ್ಲಿ ಒಬ್ಬರು ಮನೆ ಒಳಗಿದ್ದಾಗ ಕೂಡಾಕ್ಬಿಟ್ಟು ಹೋಗಿದ್ರೆ ಗಾಳಿ ಬೆಳಕಿಲ್ದೇ ಅವ್ರ ಉಸಿರಾಟ ಗಾಳಿ ಇಲ್ಲ, ಏನಿಲ್ಲ, ಹಾಗೇ ಹೋಗಿ ಒಂದಿನ ಸುತ್ತೋದೆ. 12-13 ದಿನ ಆದರೂ ಮನೆ ಬೀಗ ಓಪನ್ ಆಗಿಲ್ಲ. ಆಮೇಲೆ ನೋಡಿದ್ರೆ ಹೆಣ ಕೊಳ್ತು ವಾಸನೆ, ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಕೊಟ್ಟು ತೆಗೆದು ಬಾಲ್ ಓಪನ್ ಮಾಡಿದಾಗ ಅಲ್ಲೊಂದು ಹೆಣ ಮಂಚದ ಮೇಲೆ ಕೊಳ್ತೋ ಮಲಗಿದೆ. ಗಾಳಿ ಇಲ್ದಿರೋದಕ್ಕೆ ವಾಯು ಇಲ್ಲ, ಗಾಳಿ ಇಲ್ಲ, ಈ ಥರದ್ದೆಲ್ಲ ಭಾಳಷ್ಟು ನಿದರ್ಶನಗಳಿವೆ. ಈ ಥರದ ತೊಂದರೆಯಲ್ಲಿದ್ದಾಗ ನಮ್ಮ ಮಾರ್ಕಂಡೇಯ ಮುನಿಗಳು ನರಸಿಂಹ ಪುರಾಣದಲ್ಲಿ ಸೃಷ್ಟಿಕಾಂಡ ಅಂತ ಒಂದು ಕಾಂಡ ಚಾಪ್ಟರ್ 7ರಲ್ಲಿ ಇದಕ್ಕೊಂದು ಪರಿಹಾರ ಬರೆದಿದ್ದಾರೆ. ಭಗವಂತ ನಾಮಸ್ಮರಣೆ ಮಾಡಿದ್ದೆ ಆದರೆ ಈ ಥರ ದೋಷದಲ್ಲಿ ಸಾವು ಬರೋದಿಲ್ಲ, ಇದನ್ನು ಎಸ್ಕೇಪ್ ಮಾಡ್ಕೋಬೋದು, ಈ ಥರ ಸಾವನ್ನು, ಇದನ್ನು ಹೊರಗೆ ಬರ್ಬೋದು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಅಂದರೆ ಸಹಸ್ರ ಶಿರ್ಷಂ ದೇವಂ. ಸಹಸ್ರ ಅಂದರೆ ಸಾವಿರಾರು ತಲೆ ಉಳ್ಳಂಥ ದೇವ, ವ್ಯಕ್ತಂ ಸನಾತನಂ. ಸಹಸ್ರ ಶಿರ್ಷಂ ದೇವಂ ವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ ಅಂತೇಳಿ ಈ ಒಂದು ಮಂತ್ರನ ಸಹಸ್ರ ಶಿರ್ಷಂ ದೇವಂ ವ್ಯಕ್ತಂ ಸನಾತನಂ ಮಹಾಯೋಗಂ, ಈ 4 ಮಂತ್ರಗಳು ಈ 4 ಮಂತ್ರಗಳು ಒಂದು ಮಹಾಮಂತ್ರ ಅಂತ ಕರೀತಾರೆ. ಸಹಸ್ರ ಅಂದರೆ ಸಾವಿರಾರು, ಶಿರಸ ಅಂದರೆ ತಲೆ, ದೇವ ಭಗವಂತ, ವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ ಅಂತ. ಇದಿಷ್ಟು ಮಂತ್ರ ದಿನನಿತ್ಯ ಜಪ ಮಾಡಬೇಕಂತೆ. ಯಾವ ಥರ ಅಂದರೆ ನಿಂಬೆಹಣ್ಣು ತೊಗೋಬೇಕು ಕೈಗೆ, ನಿಂಬೆಹಣ್ಣು ಕೈಲಿ ಇಟ್ಕೊಂಡು ಒಂದು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಥವಾ ವಾಯುವ್ಯ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ನಿಂಬೆಹಣ್ಣು ಕೈ ಇಟ್ಕೊಂಡು ಸಹಸ್ರ ಶಿರ್ಷಂ ದೇವಂ ವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ. ಸಹಸ್ರ ಶಿರ್ಷಂ ದೇವಂ ವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ. ಸಹಸ್ರ ಶಿರ್ಷಂ ದೇವಂ ವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ. ಸಹಸ್ರ ಶಿರ್ಷಂ ದೇವಂ ವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ. ಈ ರೀತಿ ಒಂದು ಅರ್ಧ ಗಂಟೆ ಹೇಳಿದ್ರೆ 108 ಸಲ ಆಗಿಬಿಡುತ್ತೆ.
ಆ ಮಂತ್ರ ಹೇಳಿದ ಮೇಲೆ ಈ ಥರ ಯಾರಿಗೆ ಉಸಿರಾಟದಲ್ಲಿ ದೋಷ ಇರ್ತದೋ, ಪ್ರಾಣ ಅಪಾನಮಾನ ಉದಾನ ಸಮಾನದಲ್ಲಿ ವ್ಯತ್ಯಾಸಗಳಿರ್ತದೋ, ಇದಕ್ಕೆ ವಾತ ವಿಭಿನ್ನತೆಗಳು ಅಂತಾರೆ. ನಿಂಬೆಹಣ್ಣು ರಸ ನೀರಿಗೆ ಹಾಕಿ ಹಿಂಡಿಸ್ಬಿಟ್ಟು ಆ ಮಂತ್ರ ಹೇಳಿದ ನಿಂಬೆಹಣ್ಣು ನೀರಿಗೆ ಹಾಕಿ ಚೆನ್ನಾಗಿ ಹಿಂಡಿ ಕೂಡಿಸ್ಬಿಟ್ಟ ಅಂತಂದರೆ ಯಾರೇ ಆಗಿಲ್ಲ ಅವ್ರಿಗೆ ವಾಯು ಮೃತ್ಯು ದೋಷ ಬರೋದಿಲ್ಲ ಅಂಥೇಳಿ ಈ ಒಂದು ಪುರಾಣದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಇದನ್ನು ಬರೆದವರು ಯಾರು? ಮಾರ್ಕಂಡೇಯ ಋಷಿಗಳು. ಮಾರ್ಕಂಡೇಯ ಋಷಿಗಳು ಮೃತ್ಯುವನ್ನು ಗೆದ್ದವರು, ಸಾವನ್ನು ಗೆದ್ದಂಥವ್ರು ಮಾರ್ಕಂಡೇಯ ಮುನಿಗಳು. ಅವರು ಜ್ಯೋತಿಷ್ಯ ಶಾಸ್ತ್ರ ಅಲ್ಲದೆ ನರಸಿಂಹ ಪುರಾಣದಿಂದ ಮಂತ್ರ ಬರೆದು ಹಾಕಿದ್ದಾರೆ ಅಂತಂದರೆ ಯಾವುದೋ ಜಗತ್ತಿನಲ್ಲಿ ನಾನಾ ರೀತಿ ಮೃತ್ಯು ದೋಷಗಳಿಗೆ ಇದೊಂದು ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಮಂತ್ರಗಳ ಮೂಲಕ ಶ್ಲೋಕ ನೋಡಿ. ಸಹಸ್ರ ಶೀರ್ಷಂ ದೇವಂ ವ್ಯಕ್ತಾವ್ಯಕ್ತಂ ಸನಾತನಂ ಮಹಾಯೋಗಂ. ಈ 5 ಮಂತ್ರಗಳಿಂದ ಒಂದು ಶ್ಲೋಕ. ಈ ಶ್ಲೋಕವನ್ನು ಮಾಡೋದ್ರಿಂದ 5 ಪಂಚಪ್ರಾಣ ಸರಾಗವಾಗಿ ವಾಯುವಿನಲ್ಲಿ ಏನು ವಿಕೋಪ ಇಲ್ದಾನೆ, ಪ್ರಕೃತಿಯಿಂದ ಬರೋ ಸುಂಟರ ಗಾಳಿಯಿಂದನೂ ಆಗಲಿ, ಶರೀರ ಒಳಗಿರತಕ್ಕಂಥ 5 ಪಂಚಪ್ರಾಣಗಳ ವಿಕೋಪಗಳಾಗಲಿ ಇಲ್ಲದೇ ಅವನು ಆರಾಮಾಗಿ ನ್ಯಾಚುರಲ್ ಡೆತ್, ಸ್ವಾಭಾವಿಕ ಮರಣಕ್ಕೆ ರೆಡಿಯಾಗುತ್ತೆ ದೇಹ ಅನ್ನೋದು ಈ ಸೂಚನೆ ಫಲಶ್ರುತಿಯಲ್ಲಿ ಹೇಳ್ತಾರೆ. ಇದು ವಿಶೇಷತೆ. ಇದನ್ನು ನೀವು ಯಾವಾಗ ಬೇಕಾದ್ರೆ ಮಾಡ್ಬೋದು. ಪ್ರತಿಯೊಂದು ಮಂತ್ರ ದಿನ ಹೇಳಿದ್ರು ಒಳ್ಳೆಯದು, ಇಲ್ಲ ತಿಂಗಳಿಗೊಂದು ಸಲ ಹೇಳೋದು ಒಳ್ಳೆಯದು. ನಿಮ್ಗೆ ಯಾವಾಗ ಮನಸ್ಸಿಗೆ ಆರಾಮ ಅನಿಸುತ್ತೋ, ಯಾವಾಗ ಬೇಜಾರು ಅನಿಸುತ್ತೋ, ಯಾವಾಗ ದುಃಖ ಅನಿಸುತ್ತೋ ಆಗ ಜಪ ಮಾಡ್ತಾರಿ. ನಾನು ಹೇಳ್ಕೊಟ್ಟಿದ್ದೆಲ್ಲ ಮಂತ್ರನ ಭಾಳ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಏಪ್ರಿಲ್ 24, 25, 26, 27 4 ದಿವಸ ನಾನು ಕಾವೇರಿ ನದಿ ದಡದಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಗುರುಕುಲ ಪದ್ಧತಿಯಲ್ಲಿ 1 ಲಕ್ಷದ ವರ್ಷದ ಹಿಂದೆ ವಿದ್ಯೆಯಾದಂಥ ಮರ್ಮ ಚಿಕಿತ್ಸೆ, ಮರ್ಮ ಥೆರಪಿಯನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಮರ್ಮ ಥೆರಪಿ ಅಂತಂದರೆ ನಮ್ಮ ಶರೀರ 107 ಮರ್ಮಗಳಿವೆ. 108 ಅದರಲ್ಲಿ ಒಂದು ಮನಸ್ಸು, ಅದು ತೆಗೆದರೆ 107 ಇರುತ್ತೆ. ಆ 107 ಪಾಯಿಂಟ್ಸ್ಗಳಲ್ಲಿ ನಾವು ಮಾಡಿದಂಥ ಪಾಪದ ದೋಷಗಳು, ಶಾಪಗಳು, ಕರ್ಮಗಳು ಮತ್ತು ರೋಗದಿಂದ ಕೆಲವು ಬಾಧೆಗಳಿಂದ ವಾತಾಪಿತ್ತ ಏರುಪೇರಾಗಿ ಪಂಚಭೂತಗಳಿಂದ ವ್ಯತ್ಯಾಸಗಳಾಗಿ ಬ್ಲಾಕೇಜ್ ಆದಾಗ ಕೆಲವು ರೋಗವನ್ನು ಕೊಡುತ್ತೆ. ಅದು ಯಾವುದು? ಪಾರ್ಶ್ವವಾಯು, ಲಕ್ಕೋ ಬರ್ಬೋದು, ಮೈಗ್ರೇನು, ಕಣ್ಣಿಗೆ ಸಂಬಂಧಪಟ್ಟದ್ದು, ಕಿವಿಗೆ ಸಂಬಂಧಪಟ್ಟದ್ದು, ENT ಸಂಬಂಧಪಟ್ಟದ್ದು, ಬ್ರೈನು, ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಅಸ್ತಮ, ಡಯಾಬಿಟಿಸು, BP, ಗ್ಯಾಸ್ಟ್ರಬಲ್, ಪೈಲ್ಸು, ಹೀಗೆ ಎಲ್ಲ ಥರ ಕಾಯಿಲೆಗಳನ್ನು ರೋಗ ಇಲ್ದೇ, ಔಷಧಿ ಇಲ್ದೇ, ಇಂಜೆಕ್ಷನ್, ಟಾನಿಕ್ಕು, ಆಪ್ರೇಷನ್ ಏನೂ ಇಲ್ದೇ ಕ್ಯೂರ್ ಮಾಡೋದು ಹೇಗೆ ಅಂತ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಲಯಯೋಗ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಲಯಯೋಗ ಅಂದರೆ ಓದ್ ಜನ್ಮದಲ್ಲಿ ಏನಾಗಿದ್ದೀವಿ, ಈ ಜನ್ಮದಲ್ಲಿ ಏನಾಗಿದ್ದೀವಿ, ಮುಂದೆ ಏನಾಗ್ತೀವಿ ಅನ್ನೋದು ತಿಳ್ಕೊಳ್ಳೋದೇ ಒಂದು ವಿಶೇಷವಾದಂಥ ವಿದ್ಯೆ ಲಯಯೋಗ. ಈ ಮರ್ಮ ಥೆರಪಿ ನೀವೇನಾದ್ರು ಕಲ್ತ್ಕೊಂಡಿದ್ದಾರೆ, ನಿಮಗೆ ನೀವೇ ಕ್ಯೂರ್ ಮಾಡ್ಕೋಬೋದು. ಔಷಧಿ ಇಲ್ದೇ ನಿಮ್ಮ ಮನೆ ಮಂದಿಗೂ ಕ್ಯೂರ್ ಮಾಡ್ಬೋದು. ನೀವು ಒಂದು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಒಂದು ಥೆರಪಿ ಸೆಂಟ್ರ್ ಕೂಡ ಮಾಡ್ಕೋಬೋದು. ಸಮಾಜಕ್ಕೊಂದೊಳ್ಳೆ ಸೇವೆ ಮಾಡ್ಬೋದು. ಅದರಿಂದ ಮನೆಗೊಬ್ಬ ವೈದ್ಯರಾಗಬೇಕು. ನೋ ಹಾಸ್ಪಿಟಲ್, ನೋ ಡಾಕ್ಟರ್, ನೋ ಮೆಡಿಷನ್, ನೋ ಸರ್ಜರಿ ಅಂದರೆ ಮರ್ಮ ಚಿಕಿತ್ಸೆ ಒಂದೇ. ಮರ್ಮದಿಂದ ಜಾತಕನ ಶುದ್ಧಿ ಆಗುತ್ತೆ, ಶಾಪ ಪಾಪಗಳು ನಿವಾರಣೆ ಆಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಎಲ್ಲ ಥರ ಕಾಯಿಲೆಗಳು ನಿವಾರಣೆ ಮಾಡ್ಬೋದು. ಈ ವಿದ್ಯೆಯನ್ನು ನಾನು 4 ದಿವಸ ಅಲ್ಲೇ ರೆಸಿಡೆನ್ಷಿಯಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ಫ್ರೀ ಅಲ್ಲ, ಇದಕ್ಕೆ ಭಾಳಷ್ಟು ಚಾರ್ಜ್ ಆಗುತ್ತೆ. ಯಾರು ಆಸಕ್ತಿ ಇದೆಯೋ ಅವರು ಇದನ್ನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ಬೆಳಗ್ಗೆ 10 ರಿಂದ 6 ಗಂಟೆ ಒಳಗೆ ಕರೆ ಮಾಡಿ ನೋಂದಣಿ ಮಾಡ್ಕೋದು. ಕೇವಲ ಕೆಲವು ಸೀಟ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.